ಅಮ್ಮ ಇದೇನಿದು ಬೆಳಬೆಳಗ್ಗೆನೇ ಇದು ಎಲ್ಗೆ ಹೋಗಿದ್ದೆ? ಅರೆ ಇದೇನು ನಿನ್ನೆ ಹಾಕಿರೋ ಡ್ರೆಸ್ಸಲ್ಲ ಇದೆಯಾ? ಅದು ನಂಗೊಂದು ಅರ್ಜೆಂಟ್ ಪ್ರಿಂಟ್ಔಟ್ ಬೇಕಿತ್ತಪ್ಪ, ಅದಕ್ಕೆ ಇವಳನ್ನ ಎಬ್ಸಿ ಕಳಿಸಿದ್ದೆ. ಇಷ್ಟು ಬೆಳಿಗ್ಗೆ ಯಾವ ಅಂಗಡಿಗೆ ತೆರೆದಿರುತ್ತಮ್ಮ ನಿನಗೆ ಪ್ರಿಂಟ್ಔಟ್ ತಗೊಳ್ಳೋದಕ್ಕೆ? ಖಾಲಿ ಕೈ ಬೀಸ್ಕೊಂಡು ಬಂದಿದ್ಯಲ್ಲೇ, ಪ್ರಿಂಟ್ಔಟ್ ಎಲ್ಲಿ? ಅಮ್ಮ ಅಪ್ಪ ಹೇಳ್ದಂಗೆ ಯಾವ ಅಂಗಡಿನೂ ತೆಗ್ದಿರ್ಲಿಲ್ಲ. ಈ ಗೂಬೆಗೆ ಹೇಳ್ದೆ ಆದ್ರೂ ಕೇಳಲಿಲ್ಲ. ಸರಿ ಅದೇನು ಅಂತ ನನಗೆ ಹೇಳು, ನಾನು ಆಮೇಲೆ ಹೋಗಿ ಮಾಡಿಸ್ಕೊಂಬಂದು ತಂದ್ಕೊಡ್ತೀನಿ. ಬೇಡಪ್ಪ, ನಾನು ಕಾಲೇಜ್ಗೆ ಹೋಗುವಾಗಲೇ ಮಾಡಿಸ್ಕೊತೀನಿ. ಅಕ್ಕ ನೀನು ಹೋಗಕ್ಕ, ನಿಂಗೆ ಆಫೀಸಿಗೆ ಲೇಟ್ ಆಯ್ತಲ್ವಾ? ನನ್ಗೆ ಇವ್ರುಗಳು ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಒಂದೊಂದ್ಸಲ ಕಾಗೆಗಳ ಥರ ಕಿತ್ತಾಡ್ತವೆ, ಇನ್ನೊಂದ್ಸಲ ಅಷ್ಟು ಪ್ರೀತಿಯಿಂದ ಇರ್ತವೆ. ಅದೇನೋಪ್ಪ. ಹೇಳಿ ಕೇಳಿ ನಾವು ನಿನ್ ಮಕ್ಕಳಲ್ವೇನಮ್ಮ? ಬಾರೇ ರೀತಿ ಅಕ್ಕ. ಏನು ಹೇಳಿದ್ ನೀನು? ಅಲ್ಸಿ ಉಂಟ ತಗೋಬೇಡ. ರಾತ್ರಿ ಎಲ್ಲ ನೀನು ಬರಲಿಲ್ಲ ಅಂತ ಗಾಬರಿ ಆಗಿದ್ದ. ಪಾರ್ಟಿಗೆ ಹೋಗಿದ್ಯಂತೆ? ಹಾಂ ಹೋಗಿದ್ದೆ. ಅಲ್ಲೇ ಸ್ಟೇ ಮಾಡಿದ್ಯಾ? ಒಬ್ಬನೇ? ಅಮ್ಮ ಅದು ದೊಡ್ಡ ಕತೆ. ನಾನು ಫ್ರೀ ಆದಾಗ ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಅದು ಅದೇ ನಾಳೆ ಗೌರಿ ಗಣೇಶ ಬಗ್ಗೆ ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡೋದಿದೆ. ಗಾರ್ಡ್ನರ್ ಡೆಕೋರೇಟರ್ಸ್ಗಳನ್ನ ಬುಕ್ ಮಾಡಬೇಕು. ಸೊ ಟೈಮ್ ಇಲ್ಲಮ್ಮ, ಹೋಗಿ ಬರ್ತೀನಿ. ಬಾಯ್. ನಾನು ಅಂದ್ಕೊಂಡಿದ್ದೆ ನಿಜ ಆಗಿದ್ರೆ ನಾನಾಗಿರಲ್ಲ ವೇದಾಂತ್. ಕೆಮ್ಮಿಗೆ ಅಂತಾನೆ ಕಾಫ್ ಸಿರಪ್ ಮಾಡಿರೋದು. ಅರ್ಥ ಆಯ್ತು ಬಿಡಿ ಬಾಸ್. ಕಾಫ್ ಸಿರಪ್ ಹೆಸರು ಕೇಳ್ತಾ ಇದ್ದಂಗೆ ಕೆಮ್ಮು ವಾಸಿ ಆಗೋಯ್ತು. ಬರೀ ವಾಸಿ ಆಗೋದಿಲ್ಲ, ಮತ್ತೆ ಬರೋ ಹಾಗೋ ಇಲ್ಲ. ದೋಸೆ ಅಂದಮೇಲೆ ತೂತೆ. ಯಾವ ಮನೆ ಆದ್ರೇನು, ದೋಸೆ ಉಯ್ಯೋರು ಯಾರಾದ್ರೇನು. ನೆನ್ನೆ ಅಮೂಲ್ಯ ಮೇಡಮ್ ಒಬ್ರುನೇ ಯಾಕೆ ಕರ್ಕೊಂಡು ಹೋದ್ರಿ ಅಂತ ಈಗ ಗೊತ್ತಾಯ್ತು ಬಿಡಿ. ಏನು ಬಂದಿದ್ದು? ಅದೇ ನೆನೆ ನಡೆದಿದ್ದ ವಿಷಯ. ನಾವಿಬ್ರು ಇಲ್ಲೇ ಉಳ್ಕೊಂಡಿದ್ದು. ಅದ್ಯಾವುದು ನಿಮ್ಮ ಮನೇಲಿ ಗೊತ್ತಾಗಿಲ್ಲ ಅಲ್ವಾ? ನಮ್ಮ ಮನೇಲೂ ನಾನು ಹೇಳಿಲ್ಲ. ನನಗಿಂತ ಹೆಚ್ಚಾಗಿ ಒಂದು ಹುಡುಗಿ ರಾತ್ರಿಯಲ್ಲಿ ಒಬ್ಬಳೆ ನನ್ನ ಜೊತೆ ಇದ್ಲು ಅಂತ ಹೇಳಿದ್ರೆ ನಿನಗೆ ಕೆಟ್ಟ ಹೆಸರು. ಮನೇಲಿ ಓಕೆ, ಬಟ್ ಆಫೀಸಲ್ಲಿ ಯಾರು ನೋಡಿದ್ರೆ ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, ಇದ್ರ ಬಗ್ಗೆ ಫರ್ದರ್ ಡಿಸ್ಕಷನ್ಸ್ಗಳಾಗೋದು ಬೇಡ ಅಂತ. ಡೋಂಟ್ ವರಿ. ಹೋಗು ಅಂದೆ, ಸ್ಮೈಲ್ ಮಾಡ್ತಾ ನಿಲ್ಲು ಅಂತಲ್ಲ. ಹೋಗಿ ಕೆಲಸ ನೋಡು, ಹೋಗು. ಶಂಕರ ಹೈ ನಿಂತ್ಕೋ.
ನೋಡು, ಈ ನಿಕ್ ನೇಮ್ ಡ್ರಾಮಾಗಳೆಲ್ಲ ಬಿಟ್ಬಿಡು. ಇನ್ನು ಮುಂದೆ ಈ ಪದನ ನೀನು ಯಾವತ್ತೂ ಉಪಯೋಗಿಸ್ಬಾರ್ದು. ನಾನು ನಿನ್ನ ಬಾಸ್ ಅನ್ನೋದು ಪ್ರತಿ ಕ್ಷಣ ನಿನ್ನ ತಲೆಯಲ್ಲಿರಬೇಕು. ದಿಸ್ ಇಸ್ ಮೈ ಆರ್ಡರ್. ನಿಮ್ಮನ್ನ ಕರೆಯಕ್ಕೆ ತುಂಬ ಇಷ್ಟ ಆಗುತ್ತೆ ಬಾಸ್. ಶಟ್ ಆಫೀಸ್ ಡೆಕೋರಮ್ನ ಹಾಳು ಮಾಡಬೇಡ. ಆ್ಯಂಡ್ ಸುಪೀರಿಯರ್ ಅಥಾರಿಟಿನ ಈ ರೀತಿ ಮಾತಾಡ್ಸಿದ್ರೆ ನಮ್ಮ ಕಂಪ್ನಿ ಲಾ ಪ್ರಕಾರ ಏನಾಗುತ್ತೆ ಅಂತ ಗೊತ್ತು ತಾನೆ? ಹಾಂ ಗೊತ್ತು. ಮತ್ತೆ ಇದು ರಿಪೀಟ್ ಆದರೆ ಲಾನ ಎನ್ಫೋರ್ಸ್ ಮಾಡಬೇಕಾಗುತ್ತೆ. ಹುಷಾರ್. ಆಯಿತು ಬಿಡಿ ಬಾಸ್, ಏನೋ ಫ್ಲೋನಲ್ಲಿ ಬಂತು, ಇನ್ಮೇಲೆ ಬರಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಮಾತಾಡೋದಕ್ಕೆ ಒಂದು ಸಣ್ಣ ರೀಸನ್ ಸಿಕ್ಕಿದ್ರು ಅದನ್ನೇ ದೊಡ್ಡ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯಲ್ಲ. ಹೋಗಿ ಕೆಲಸ ನೋಡು. ನಾಳೆ ಚತುರ್ಥಿ ಅನ್ನೋದನ್ನ ಮರಿಬೇಡ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಬಾಸ್? ನಮ್ಮಿಬ್ರು ಫ್ಯಾಮಿಲಿನೂ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆಫೀಸ್ ಕೂಡ ರಜಾ. ಹಾಲಿಡೇ ಮುಗಿಸಿ ಆಫೀಸಿಗೆ ಬಂದರೆ ಮತ್ತೆ ಹಳೆ ವರ್ಕ್ ಮಾಡ್ತಾ ಕೂರೋದಲ್ಲ. ಯಾವುದೂ ಪೆಂಡಿಂಗ್ ಇಲ್ಲದಿರೋ ರೀತಿ ನೋಡ್ಕೊ. ಅರ್ಜೆಂಟ್ ಆಯಿತು, ಅದಾಯಿತು, ಇದಾಯಿತು ಅಂತ ರೀಸನ್ಸ್ಗಳು ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಆಯಿತು, ಮಾಡ್ತೀನಿ. ಬಾಯಿ ಮಾತಲ್ಲಿ ಹೇಳೋದಲ್ಲ, ಕೆಲಸ ಆಗಿರಬೇಕು. ಎಷ್ಟೇ ಲೇಟ್ ಆದರೂ ಮುಗಿಸ್ ಹೋಗಬೇಕು. ತುಂಬ ಲೇಟ್ ಆದರೆ ಗೋಪಾಲ್ ಅವ್ರಿಗೂ ದಿನೇಶ್ ಅವ್ರಿಗೂ ಹೇಳು, ಅವ್ರ ಮನೆವರೆಗೂ ಡ್ರಾಪ್ ಮಾಡ್ತಾರೆ. ರೌಡಿ ಬೇಬಿ ಅಂತ ಬಿಲ್ಡಪ್ ಕೊಡ್ಕೊಂಡು ಬೀದಿ ಬೀದಿ ಸುತ್ತಬೇಡ. ಹೊರಡು. ಮತ್ತ್ಯಾಕೆ ನಿಂತಿದ್ಯಾ? ಬಾಸ್, ನಿಮಗೆ ನನ್ನ ಮೇಲೆ ಲೈಟಾಗಿ ಕ್ರಶ್ ಇದೆ ಅಂತ ಗೊತ್ತು. ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬೇರೆ ಬೇರೆ ಹೊಸ ಹೊಸ ದಾರಿ ಹುಡುಕ್ತಿದ್ದೀರಲ್ಲ ಅಂತ ಯೋಚಿಸ್ತಾ ಇದ್ದೆ. ಮೊದಲಿಂದ ಹೊರಡು. ಆಯಿತು, ಫೈಲ್ ತೊಗೊಂಡು ಹೋಗ್ತೀನಿ. ನಿನಗೇನಾದ್ರೂ ವೈರಸ್ ಅಟ್ಯಾಕ್ ಆಗಿದೆಯಾ? ಬಂದು ಬಂದು ತಲೆಗೆ ಡಿಕ್ಕಿ ಹೊಡಿತಿಲ್ಲ. ಪೇಪರ್ ವೇಟ್ ತಕ್ಕೊಡೋಣ ಅಂತ ಬಗ್ದೆ. ನಿಂದೇನು ತಲೆನೋ ಎಲ್ಲ ಗುಂಡ್ಕಲ್ಲೋ? ಎಷ್ಟು ನೋವಾಗ್ತದೆ ಗೊತ್ತಾ? ನಾನೇ ಬಂದ ತಲೆ ಗೊತ್ತು ಅಂತ ಇನ್ವಿಟೇಷನ್ ಕೊಟ್ಟಿದ್ದ. ಅದೇನು ಹುಡುಕ್ತಿದ್ಯಾ? ನಿನ್ನ ತಲೆಯಲ್ಲಿ ರಕ್ತ ಬರೋಷ್ಟೇನು ಗಾಯ ಎಲ್ಲ ಆಗಿಲ್ಲ. ಸುಮ್ಮನೆ ಫಸ್ಟ್ ಏಡ್ ಎಲ್ಲ ಹುಡುಕ್ಬೇಡ. ಏನು ಆಗದೆ ಏನೋ ಆಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ನನಗೆ ಬರೋದಿಲ್ಲ. ಹೆಂಗೋ ನಿನ್ನ ತಲೆ ಎಲ್ಲ ಉದ್ರೋಗಿದೆಯಲ್ಲ, ತಗೋ, ಉಪಯೋಗ ಬರುತ್ತೆ. ನೀನ್ ಒಂದ್ ಇನ್ಸಿಡೆಂಟ್ ಇಂದ ಯಾವ ಪಾಠನೂ ಕಲಿಯಲ್ಲ ಬಿಡು. ಇನ್ನೊಂದ್ಸಲ ಗುದ್ದು, ಇಲ್ಲಾಂದ್ರೆ ಕೊಂಬರುತ್ತೆ. ಸ್ಕ್ರೂ ಇಟ್ಟಿರೋದು ಇದಕ್ಕೇನೆ. ಹಬ್ಬದ ಅರೇಂಜ್ಮೆಂಟ್ಸ್ಗಳಿಗೆ ನನಗೆ ತುಂಬ ಕೆಲಸ ಇದೆ. ಈ ಥರ ಸ್ಟುಪಿಡಿಟಿಗಳಿಗೆ ನನ್ನ ಹತ್ರ ಟೈಮ್ ಇಲ್ಲ. ಹೋಗಯ್ಯ ಹೋಗು. ವರ್ಷಕ್ಕೊಂದು ಕೌಂಟರ್ ಕೊಟ್ಟು ಬೀಗ್ ಬೇಡ. ನಾವು ಒಂದ್ ತಗೊಂಡ್ರೆ 1000 ವಾಪಸ್ ಕೊಟ್ಟೆ ಕೊಡ್ತೀವಿ. ಏನ್ ತಮಾಷೆನಾ? ಅಕ್ಕ, ನಾನು ಈ ಡ್ರೆಸ್ ಹಾಕೊಳ್ತೀನಿ. ಹೇಳಿದ್ದೆ ಅರ್ಥ ಆಗಲ್ಲ ಅಲ್ವಾ ನಿಂಗೆ? ಅವ್ರ ಮನೇಲಿ ಡ್ರೆಸ್ ಕೊಡಿದೆ, ವೈಟ್ ಲಂಗನೂ ಇಲ್ಲ ಚೂಡಿನ ಹಾಕೋ. ಓ, ವೈಟ್ ಅಂಡ್ ವೈಟಾ? ಸೌರಾಣಿ, ಈಗ ನಾನು ಅದನ್ನೇ ಹೇಳಿದ್ದು. ಇಷ್ಟೆಲ್ಲ ಕೊಡಬೇಕಿತ್ತೇನೆ? ಮೈ ಮುನ್ನ ಮ್ಯಾನೇಜ್ ಬರಲ್ಲ ನಿಂಗೆ. ಅಯ್ಯೋ ನೀನು ಯಾಕೆ ಕಿತ್ತಾಡ್ತೀರಾ? ಹೋಗ್ರಿ ಸುಮ್ಮನೆ. ಕಣ್ ಕಾಣಲ್ಲ. ಆರ್ತಿ, ಎಷ್ಟು ದಿಂಡ ಕಟ್ಟಿದ್ಯಮ್ಮ. ಇದಿಷ್ಟು ನಮಗೆಲ್ಲ ಆಗತ್ತೆ. ಉಳಿದಿದ್ದು ನಿಮ್ಮ ಅತ್ತೆ ಮನೆಗೆ ಕಟ್ಕೊಂಡು ಹೋಗು. ಚೆನ್ನಾಗಿ ದಿಂಡಾಗೆ ಕಟ್ಕೊಂಡು ಹೋಗು. ಆದರೆ ರಾತ್ರಿ ಇದಕ್ಕೆ ನೀರು ಚಿಮುಕ್ಸಿಡಬೇಕು. ನಿಮ್ಮ ಅತ್ತೆ ಮನೆಯವರು ನಮ್ಮ ಮನೆಗೆ ಸೊಸೆಯಾಗಿ ಬರೋಳು ಹೂ ತಂದಿದ್ದಾಳೆ ಅಂತ ತುಂಬ ಖುಷಿ ಪಡ್ತಾರೆ. ಸರಿ ಅಮ್ಮ. ಅಮ್ಮೋ, ನೀನು ಯಾವಾಗ ಬಂದೆ? ಹೋಗಿ ಕೈಕಾಲು ಮುಖ ತೊಳ್ಕೊಂಬ. ರೀ, ಕೊಟ್ಟಿರೋದು 4 ತರಕಾರಿ. ಆಗ್ಲಿಂದ ಉಜ್ತಾ ಕೂತಿದ್ದೀರಾ, ಬೇಗ ಮುಗಿಸಿ. ಏನಾದರೂ ಒಂದು ಹೊಡ್ಕೊಡ್ತಾ ಇದ್ರೆ ಆಗಲ್ಲ ಅಲ್ವಾ ನಿನಗೆ? ಬೆಳಗ್ಗೆಯಿಂದ ಬಸ್ಸಲ್ಲಿ ಟಿಕೆಟ್ ಹರಿದು ಸುಸ್ತಾಗಿರುತ್ತೆ. ಇಲ್ಲಿ ಬಂದರೆ ತರಕಾರಿ ಹೆಚ್ಚು ಅಂತ ಕೂರಿಸಿದ್ಯಾ? ಅದ್ರ ಮೇಲೆ ಒಗ್ಗರಣೆ ಬೇರೆ. ನಮ್ಮ ಮನೆ ಸಂತೋಷ ಸಂಭ್ರಮನ ಯಾವತ್ತೂ ಹೀಗೆ ಇಟ್ಟಿರು ಬಜರಂಗಿ. ಅದಕ್ಕೋಸ್ಕರ ನೀನು ನನ್ನ ಏನು ಕೇಳಿದ್ರು ನಾನು ನಿಂಗೆ ಕೊಡ್ತೀನಿ. ಅಮ್ಮ, ನೀನು ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ನಾಳೆ ಯಾವ ಬಟ್ಟೆ ಹಾಕೋಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ತಂದುಕೊಡು. ಎಲ್ಲರ ಬಟ್ಟೆನೂ ಐರನ್ ಮಾಡಬೇಕು. ಹಾಗೆ ನಿಂದು ಐರನ್ ಮಾಡಿಬಿಡ್ತೀನಿ.
ಇಟ್ಕೋಬೇಡ ಬಜಾರಿ. ಡೋಂಟ್ ಯು ಬ್ಲಡಿ ಕ್ರಾಸ್ ಯುವರ್ ಲಿಮಿಟ್ಸ್. ಏನಗ್ರಜ ಕುಂತ್ರು ನಿಂತ್ರು ನಿಂದೇ ಜ್ಞಾನ ಜೀವಕ್ಕಿಲ್ಲ ಸಮಾಧಾನ ಅನ್ನಂಗೆ ಯಾವಾಗ್ಲೂ ರೌಡಿ ನದ್ನಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಏನ್ ನಿನ್ನ ಅವಸ್ಥೆ? ಸುಮ್ಮನಿರೋ, ಆ ಥರ ಎಲ್ಲ ಏನೂ ಇಲ್ಲ. ಈ ಥರ ಆಟ ಆಡ್ಸೋದು ಕೀಟ್ಲೆ ಮಾಡೋದೆಲ್ಲ ಅವಳೇನೆ. ಅದಕ್ಕೆ ಆಯ್ತು ಬಿಡಪ್ಪ, ಸಿಗಾಕೊಳ್ಳೋವರೆಗೂ ಎಲ್ರು ಒಳ್ಳೆಯವ್ರೆ. ಏನದೆ ಇನ್ನೊಂದ್ಸಲ ಹೇಳು. ನಿನ್ ತಲೆಗೆ ರಿಬ್ಬನ್ ಕಟ್ಬೇಕು ಬಾ ಅಂದೆ. ನಾನು ನನಗದೆಲ್ಲ ಇಷ್ಟ ಆಗೋದಿಲ್ಲ. ಆ್ಯಕ್ಚುಲಿ ನಾನು ಇವತ್ತೆಲ್ಲ ಬರೋನೇ ಅಲ್ಲ, ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೆ ಅಂತ ಬಂದೆ. ಪ್ಲೀಸ್ ಅಗ್ರಜ, ನನ್ಗೋಸ್ಕರ ಹಾಕೊಳ್ಳೋ, ನೀ ನನ್ನ ಮುದ್ದು ಅಗ್ರಜ ತಾನೆ. ಎಲ್ಲ ನಿನಗೋಸ್ಕರನೇ ಮಾಡ್ತಿರೋದು. ಇದೊಂದು ಮಾಡಿಲ್ಲ ಅಂದರೆ ಪ್ರಪಂಚ ಬೆಳೆ ಆಗೋದಿಲ್ಲ. ಹಾಗೆ ಹೇಳ್ಬೇಡ ಅಗ್ರಜ, ಆರ್ತಿ ಮನೆಯವರೆಲ್ಲ ಬರ್ತಿದಾರಲ್ವಾ, ನಾವು ಚತುರ್ಥಿನ ಈ ರೇಂಜ್ ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ ಅಂತ ಇಂಪ್ರೆಸ್ ಮಾಡ್ಬೇಕಲ್ವಾ? ನೀನು ಆರ್ತಿನ ಯಾವಾಗಲೂ ಇಂಪ್ರೆಸ್ ಮಾಡಿದ್ಯಲ್ಲಪ್ಪ, ಮತ್ತು ಅವ್ರ ಮನೆಯವರೆಲ್ಲ ನಿನಗೆ ಯಾಕೆ? ಅಥವಾ ನೀನು ಇಂಪ್ರೆಸ್ ಮಾಡಬೇಕು ಅಂತ ನಾನು ಯಾಕೆ ವೇಷ ಹಾಕೋಬೇಕು? ಇಂಥ ಟೈಮಲ್ಲೆಲ್ಲ ಲಾಜಿಕ್ ಕೇಳ್ಬಾರ್ದಪ್ಪ. ಪ್ಲೀಸ್ ಹಾಕೊಳ್ಳೋ ಅಗ್ರಜ, ಪ್ಲೀಸ್ 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 ಬಾ. ಸೂಪರ್ ಆಗಿ ಕಾಣಿಸ್ತಿದ್ಯಾ ಅಗ್ರಜ. ಹಿಂಗೆ ಈ ಲುಕ್ಗೆ ಮಿನಿಮಮ್ ಒಂದು 10 ಹುಡುಗಿರ್ ಫ್ಲಾಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಹತ್ತೆ ಸಾಕ? ನೋಡ್ಬೇಡ, ಅದು ನಿಮ್ಮಿಷ್ಟ, ನಿನ್ನ ಕೆಪಾಸಿಟಿ, ನಂದೇನು ತಕರಾರಿಲ್ಲ. ಹೇಗಿದ್ರು 3 ಜನ ನಾದ್ನೀರು ಆಗೋದು ನನಗೆ ಗ್ಯಾರಂಟಿ ಆಗಿದೆ. ನಿನ್ನ ಸೆಂಚುರಿ ಪ್ಲಾನ್ ಪ್ರಕಾರ 3 ನಾದ್ನೀರು ಜೊತೆ 100 ನಾದ್ನೀರು ನನಗೇನು ಜಾಸ್ತಿ ಆಗಲ್ಲ ಬಿಡು. ನೀನು ಬದಲಾಗೋದಿಲ್ಲ ಬಿಡು. ಅದ್ಯಾ ಇಡಿಯಟ್, ಮ್ಯಾನಸ್ ಇಲ್ಲ ನಿನಗೆ? ಯಾರು ರಾಕ್ಷಸಿ? ಜನ ನನ್ನ ರೂಪಸಿ ಅಪ್ಸರೆ ಅಂತ ಕರೀತಾರೆ ಗೊತ್ತಾ? ರೌಡಿ ಬೇಬಿನಮ್ಮ ನಾನು. ಹೆಸರಲ್ಲಿ ರೌಡಿಸಮ್ ಜೊತೆ ಬೇಬಿ ಕ್ಯೂಟ್ನೆಸ್ ಇದೆ ಗೊತ್ತಾ ನಿನಗೆ? ನಾವು ಮಾಸು ಕ್ಲಾಸು ಮಿಕ್ಸ್ ಆಗಿರೋ ಪಕ್ಕಾ ಒರಿಜಿನಲ್ ಬ್ರ್ಯಾಂಡು. ಶರಪ್, ಜಸ್ಟ್ ಶರಪ್. ನೀನು ಬಿಲ್ಡಪ್ ಡೈಲಾಗ್ಸ್ಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನನಗೇನು ಹುಚ್ಚಿಡ್ತಿದೆ ಅನ್ಕೊಂಡಿದ್ಯಾ? ಸ್ಟಮಕ್ ಬನ್ನಿ ಅಲ್ವಾ? ನಾನು ಇರೋದನ್ನ ಇರೋ ಥರನೇ ಹೇಳ್ತಿದ್ದೀನಿ ಅಂತ ಉರ್ಕೊಳ್ತಿದ್ಯಾ ಅಲ್ಲ? ಇದೆಲ್ಲ ನಮಗೆ ಮಾಮೂಲಿ ಬಿಡು. ನಮ್ಮ ನೋಡಿ ಉರ್ಕೊಳ್ಳೋರು ಒಬ್ರ ಇಬ್ರ. ಬರೀ ಸೈಕೋ. ಏನ್ ನೋಯ್ತಿದೆ. ಏನು? ಬೆರಳು ನೋಯ್ತಿದೆ. ಮಾತಿಗೆ ಮುಂಚೆನೆ ಮೈ ಮೇಲೆ ಬೀಳ್ತಿಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಹಣೆಗೆ ಹಾಕುತ್ತೆ. ವೇದಾಂತ್ ವಸಿಷ್ಠ ಅಂದ್ರೆ ಮಹಾಜ್ಞಾನಿ ಮಹಾತ್ಮ ಅಂತ ಊರ್ ತುಂಬಾ ಪೋಸ್ಟ್ ಅಂಟಿಸಿದ್ರು. ಆನ್ ದ ವೇ ನೋಡ್ಕೊಂಡ್ ಬಂದೆ. ಇಲ್ಲಿ ದರ್ಶನ ಆಗಿದ್ದೆ ಹೆಡ್ ಟು ಹೆಡ್ ಕನೆಕ್ಟ್ ಮಾಡಿದ್ರೆ ನಿಮ್ಮ ಜ್ಞಾನ ನನ್ನ ಟ್ರಾನ್ಸ್ಫರ್ ಆಗತ್ತೆ ಅಂತ ಅಶರೀರವಾಣಿ ಆಯ್ತು. ಅದಕ್ಕೆ ಗುದ್ದದೆ. ಶರಪ್, ಬರೀ ನಾನ್ಸೆನ್ಸ್. ಮತ್ತಿನ್ನೇನಯ್ಯ, ನಾನು ಅವತ್ತೇ ಹೇಳಿಲ್ವಾ ಒಂದೇ ಸಲ ಗುದ್ದಿದ್ರೆ ಕೊಂಬರತ್ತೆ ಅಂತ? ಹೇಗಿದ್ರು ಕೋಣದ ಥರ ಇದ್ಯಾ. ನಿನಗೆ ಕೊಂಬಿನ ಬಗ್ಗೆ ಚಿಂತೆ ಇಲ್ಲದೆ ಇರ್ಬೋದು, ಆದ್ರೆ ನಾವು ದಂತದ ಕೊಂಬೆ. ನಮಗೆ ನಮ್ಮ ಫ್ಯಾನ್ಸ್ ಬಗ್ಗೆ ಕನ್ಸರ್ನ್ ಇದೆ. ಜಗತ್ತಲ್ಲಿ ವಾಸನೆ ಆಗಿರೋ ಹುಚ್ಚು ಅಂದ್ರೆ ಅದು ನಿಂದೆ. ಹತ್ರ ಮಾತಾಡ್ಕೊಂಡು ನಿಂತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಯ್ಯೋ ಪರವಾಗಿಲ್ಲ, ಕೂತ್ಕೊಂಡೆ ಮಾತಾಡೋ. ಡಿಸ್ಗಸ್ಟಿಂಗ್. ಐ ಆಮ್ ಡನ್. ನನಗೆ ಹೋಗ್ತಾ ಇದ್ದೀನಿ. ಪದೇ ಪದೇ ನನ್ನ ಹಿಂದೆನೆ ಸುತ್ತಬೇಡ. ಓಹೋ, ನೀನೇನ್ ಟೈಟಾನಿಕ್ ಹೀರೋ, ನೀನ್ ಹಿಂದೆನೆ ಸುತ್ತೋದಿಕ್ಕೆ ಹೋಗಯ್ಯ. ಹೋಗು.
ಸುಹಾಸಿನಿ ಬೀಗರು ಬಂದರು. ಬೀಗ್ರು ನಾನು ಅವ್ರಿಗೆ ಅದೇ ಮರ್ಯಾದೆ ಕೊಟ್ಟು ಮನೆಗೆ ಬನ್ನಿ ಅಂತ ಗೌರವದಿಂದ ಕರೆದಿದ್ದೆ. ನೋಡಿ ಹೇಗೆ ಬಂದಿದ್ದಾರೆ ಅಂತ. ಯಾಕೆ ಹಾಗೆ ಹೇಳ್ತೀಯ? ಅವ್ರು ಕಂಡ್ರೆ ನಿಂಗೆ ಯಾಕೆ ಅಷ್ಟೊಂದು ಅಗೌರವ? ಗೌರವ ಅನ್ನೋದು ಅರ್ಹತೆ ಇರೋರಿಗೆ ಸಿಗುತ್ತೆ ಹೊರತು ಅಪೇಕ್ಷೆ ಪಡೋರ್ಗಲ್ಲ. ಎಲ್ಲಿಗೆ ಬರ್ತಿದ್ದೀನಿ, ಯಾರ ಸಂಬಂಧ ಬೆಳೆಸ್ತಿದ್ದೀನಿ ಅಂತಲೂ ನೋಡದೆ ಆಟೋದಲ್ಲಿ ಹೇಗೆ ಬಂದಿದ್ದಾರೆ ನೋಡಿ. ಛೀ, ಯಾರಾದರೂ ಹೀಗೆ ಬರ್ತಾರ? ರೀ, ಆಟೋನ ಗೇಟಲ್ಲೇ ನಿಲ್ಲಿಸಿ ಒಂದು 4 ಹೆಜ್ಜೆ ನಡ್ಕೊಂಡು ಬರೋ ಹಾಗೆ ಮಾಡಿದ್ದು ಒಳ್ಳೇದೇ ಆಯಿತು. ನಿನ್ನನ್ನು ಮದುವೆ ಆಗೋದ್ರಿಂದ ಹಿಡಿದು ನಾನು ಎಲ್ಲದನ್ನು ಒಳ್ಳೇದನ್ನೇ ಮಾಡಿದ್ದೀನಿ ಕಣೆ. ಅಲ್ಲ, ಗೇಟ್ ತನಕ ಆಟೋ ಬಂತು. ಗೇಟ್ ಒಳಗಡೆ ಆಟೋ ಬಂದಿದ್ರೆ ಏನ್ ಪ್ರಾಬ್ಲಮ್ ಆಗ್ತಿತ್ತು? ಈಗ ನಡ್ಕೊಂಡ್ ಬಂದಿರೋದ್ರಲ್ಲಿ ಏನೇ ಸಮಸ್ಯೆ ಆಯ್ತು? ಇನ್ನೇನಕ್ಕ, ಎಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ಇದೀವಿ, ಗಲೀಜಾಗುತ್ತಲ್ಲ ಅಂತ ಅಷ್ಟೇ. ಟಿಕ್ ಟಾಕು ಕಾಲು ಬುಡ ನೋಡ್ಕೊಂಡು ನಡೆದ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಈಗ ನಾವು 4 ಹೆಜ್ಜೆ ಹಾಕಿ ಉಳಿಸಿದ್ವಲ್ಲ ಮೀಟ್ರ್ ಬಿಲ್ಲು, ಅದು ನಿನ್ನ ಮದುವೆ ಖರ್ಚಾಗತ್ತೆ. ಓಹ್, ಏನಪ್ಪ ಈಗ ಬಂದ್ರಾ? ಹೌದು ಸರಿ, ನಡೀರಿ. ಇದು ಸ್ಟೇಟಸ್ ಮ್ಯಾಟರ್ಸ್. ಇಂಥ ಹುಡುಗಿನ ನನ್ನ ಮನೆ ಸೊಸೆ ಅಂತ ಹೇಗೆ ಹೇಳ್ಕೊಳ್ಳಿ? ಅಷ್ಟಕ್ಕೂ ನೀನು ಅವ್ರ ಮರ್ಯಾದೆ ಕಳಿಯೋಕಂತಾನೆ ಕರ್ಸಿರೋದಲ್ವಾ? ಏನು? ಏನಿಲ್ಲ, ಬಾ ಹೋಗೋಣ. ನಮಸ್ಕಾರ ಸುಹಾಸಿನಿ. ನಮಸ್ಕಾರ. ಎಲ್ಲಿ ನಿಮ್ಮ 2ನೇ ಮಗಳು ಚಿನ್ಕುರಳ್ಳಿ ಕಾಣಿಸ್ತಾ ಇಲ್ಲ? ಓ, ಅದು ಅವಳು ಬಾಸ್ ಮನೆಯದೇ ಫಂಕ್ಷನ್ ಅಲ್ವಾ, ಬೇಗ ಹೋಗ್ತೀನಿ ಅಂತ ರಾಣಿ ಹತ್ಕೊಂಡು ಬಂದ್ಬಿಟ್ಟು. ಸರಿ, ಬನ್ನಿ.